ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 13. ದೀಪಸ್ತಂಭ ಭಾಗ 1. ಅರಣ್ಯದಲ್ಲಿ ಕೇಹಾತ್ಯರು ತಮ್ಮ ಹೆಗಲ ಮೇಲೆ ಹೊತ್ತು ಸಾಗಿಸುತ್ತಿದ್ದ ವಸ್ತುಗಳ ಪಟ್ಟಿಯನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ನಾವು ಒಡಂಬಡಿಕೆಯ ಮಂಜೂಷ ಮತ್ತು ಅದರಲ್ಲಿದ್ದ ಅಡಗಿದ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಸಮ್ಮುಖದ ರೊಟ್ಟಿಗಳ ಮೇಜಿನ ರಚನೆ, ಅಲ್ಲಿನ 12 ರೊಟ್ಟಿಗಳು, ಸಾಂಬ್ರಾಣಿ ಮತ್ತು ಇಂದು ನೂತನ ಸೃಷ್ಟಿಯ ವಿಶ್ವಾಸಿಗಳಾಗಿ ನಾವು ಅದನ್ನು ಹೊತ್ತು ಸಾಗಿಸುವುದರ ಅರ್ಥವೇನು ಎಂಬುದನ್ನು ವಿವರವಾಗಿ ಅಭ್ಯಾಸ ಮಾಡಿದ್ದೇವೆ. ಈಗ ನಾವು ಪಟ್ಟಿಯಲ್ಲಿರುವ 3ನೇ ವಸ್ತುವಿಗೆ ಬಂದಿದ್ದೇವೆ. ಅರಣ್ಯಕಾಂಡ 4ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಹೇಳುತ್ತದೆ: ಅವರು ನೀಲಿ ಬಣ್ಣದ ವಸ್ತ್ರವನ್ನು ತಂದು ಬೆಳಕಿಗಾಗಿ ಇರುವ ದೀಪಸ್ತಂಭವನ್ನು, ಅದರ ದೀಪಗಳನ್ನು, ದೀಪದ ಕತ್ತರಿಗಳನ್ನು, ತಟ್ಟೆಗಳನ್ನು, ಅದಕ್ಕೆ ಬೇಕಾಗುವ ಎಣ್ಣೆಯ ಪಾತ್ರೆಗಳನ್ನು ಮುಚ್ಚಬೇಕು. ದೀಪಸ್ತಂಭ ಇಡೀ ಪವಿತ್ರ ಸ್ಥಳದಲ್ಲಿದ್ದ ಏಕೈಕ ಬೆಳಕಿನ ಆಧಾರ. ಇಂದು ನಾವು ಅದು ಏನಾಗಿತ್ತು, ಅದು ಹೇಗೆ ಮಾಡಲಾಗಿತ್ತು ಮತ್ತು ಕೇಹಾತ್ಯರು ಹೊತ್ತು ಸಾಗಲು ಅನುಕೂಲವಾಗುವಂತೆ ಯಾಜಕರು ಅದನ್ನು ಹೇಗೆ ಮುಚ್ಚಿ ಸಿದ್ಧಪಡಿಸುತ್ತಿದ್ದರು ಎಂಬುದನ್ನು ನೋಡೋಣ. ಇದರ ಆತ್ಮಿಕ ಅರ್ಥವನ್ನು ನಾವು ನಾಳೆ ಅಭ್ಯಾಸ ಮಾಡೋಣ. ದೀಪಸ್ತಂಭದ ಬಗ್ಗೆ ವಿಮೋಚನಕಾಂಡ 25ನೇ ವಾಕ್ಯ 31ರಲ್ಲಿ ಖರವಾಗಿ ವಿವರಿಸಲಾಗಿದೆ. ಇದನ್ನು ಸಂಪೂರ್ಣವಾಗಿ ಶುದ್ಧ ಬಂಗಾರದಿಂದ ಮಾಡಲಾಗಿತ್ತು. ಮೇಜು ಅಥವಾ ಮಂಜೂಷದಂತೆ ಮರದ ಮೇಲೆ ಚಿನ್ನದ ಪಾತ್ರೆಯನ್ನು ಹೊದಿಸಲಿಲ್ಲ. ಬದಲಾಗಿ ಪೀಠದಿಂದ ಹಿಡಿದು ಪ್ರತಿಯೊಂದು ಕೊಂಬೆಯ ತುದಿಯವರೆಗೂ ಘನವಾದ ಸುತ್ತಿಗೆಯಿಂದ ಬಡಿದು ಮಾಡಿದ ಚಿನ್ನವಾಗಿತ್ತು. ಇಂತಹ ಕೆಲಸಕ್ಕೆ ಇಬ್ರಿಯ ಭಾಷೆಯಲ್ಲಿ ಮಿಕ್ಷಾ ಎಂದು ಕರೆಯುತ್ತಾರೆ. ಅಂದರೆ ಅಚ್ಚಿನಲ್ಲಿ ಸುರಿದು ಮಾಡಿದ್ದಲ್ಲ, ಕುಶಲಕರ್ಮಿಗಳ ಕೈಯಿಂದ ಬಡಿದು ಆಕಾರ ನೀಡಿದ್ದು. ದೇವರು ಸೀನಾಯ್ ಬೆಟ್ಟದ ಮೇಲೆ ಮೋಶೆಗೆ ಇದರ ವಿನ್ಯಾಸವನ್ನು ನೀಡಿದನು. ಆಗಲೂ ಮೋಶೆ ಅದನ್ನು ಗಳಿಸಿಕೊಳ್ಳುವುದು ಕಷ್ಟವೆನಿಸಿದಾಗ ದೇವರು ಅದರ ಬೆಂಕಿಯಂತಹ ಮಾದರಿಯನ್ನು ತೋರಿಸಿದನು. ಸಂಪೂರ್ಣ ದೀಪಸ್ತಂಭವನ್ನು ಅದರ ಎಲ್ಲ ಉಪಕರಣಗಳೊಂದಿಗೆ 1 ತಲಾಂತು ಶುದ್ಧ ಬಂಗಾರದಿಂದ ಮಾಡಲಾಗಿತ್ತು. ಅಂದರೆ ಸುಮಾರು 30 ಕಿಲೋಗ್ರಾಂ ಬಂಗಾರ. ಇಂದಿನ ಬೆಲೆಯಲ್ಲಿ ಕೇವಲ ಬಂಗಾರದ ಮೌಲ್ಯವೇ ಸುಮಾರು 47 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗುತ್ತದೆ. ಇದು ಸಾಮಾನ್ಯ ಪೀಠೋಪಕರಣವಾಗಿರಲಿಲ್ಲ. ಇದು ಇಡೀ ದೇವದರ್ಶನ ಗುಡಾರದಿಂದ ಅತ್ಯಂತ ದುಬಾರಿ ವಸ್ತುವಾಗಿತ್ತು. ದೀಪಸ್ತಂಭವು ಬುಡದಿಂದ ಮೇಲಕ್ಕೆ ಏರುವ ಒಂದು ಕೇಂದ್ರ ದಂಡವನ್ನು ಹೊಂದಿತ್ತು. ಆದುದರಿಂದ 6 ಕೊಂಬೆಗಳು ಹೊರಬಂದಿದ್ದವು, ಎಡಕ್ಕೆ 3 ಮತ್ತು ಬಲಕ್ಕೆ 3. ಕೇಂದ್ರ ದಂಡದೊಂದಿಗೆ ಸೇರಿ 7 ದೀಪಗಳಿದ್ದವು. ಶಾಸ್ತ್ರದಲ್ಲಿ 7 ಎಂಬ ಸಂಖ್ಯೆಯು ಪರಿಪೂರ್ಣತೆ ಮತ್ತು ಪೂರ್ಣತೆಯನ್ನು ಸೂಚಿಸುತ್ತದೆ. ಈ 7 ದೀಪಗಳು ಪವಿತ್ರ ಸ್ಥಳದ ಮುಂಭಾಗಕ್ಕೆ ಮುಖ ಮಾಡಿದವು. ಇದರಿಂದ ಬೆಳಕು ಒಂದು ದಿಕ್ಕಿನಲ್ಲಿ ಬೀಳುತ್ತಿತ್ತು. ಗೂಡಾರದಲ್ಲಿ ಯಾವುದೇ ಕಿಟಕಿಗಳಿರಲಿಲ್ಲ. ದೀಪಸ್ತಂಭವಿಲ್ಲದೆ ಪವಿತ್ರ ಸ್ಥಳವು ಸಂಪೂರ್ಣ ಕತ್ತಲೆಯಲ್ಲಿರುತ್ತಿತ್ತು. ಯಾಜಕರು ದೇವರ ಮುಂದೆ ತಮ್ಮ ಸೇವೆಯನ್ನು ಸಲ್ಲಿಸುವಾಗ ದೀಪಸ್ತಂಭವೇ ಅವರಿಗೆ ಬೆಳಕಿನ ಏಕೈಕ ಆಧಾರವಾಗಿತ್ತು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಯಾಜಕರು ಬತ್ತಿಗಳನ್ನು ಸರಿಪಡಿಸಿ ಎಣ್ಣೆಯಿಂದ ತುಂಬಿಸುವ ಮೂಲಕ ಇದು ನಿರಂತರವಾಗಿ ಉರಿಯುತ್ತಿತ್ತು. ಇಡೀ ದೀಪಸ್ತಂಭವನ್ನು ಬಾದಾಮಿ ಹೂಗಳಿಂದ ಅಲಂಕರಿಸಲಾಗಿತ್ತು. 6 ಕೊಂಬೆಗಳಲ್ಲಿ ಪ್ರತಿಯೊಂದಕ್ಕೂ ಬಾದಾಮಿ ಹೂವಿನ ಆಕಾರದ 3 ಬಟ್ಟಲುಗಳಿದ್ದವು. ಪ್ರತಿಯೊಂದು ಮೊಗ್ಗು ಮತ್ತು ದಾಳವಾದ ಹೊಂದಿದ್ದವು. ಪ್ರತಿ ಕೊಂಬೆಗೂ 3 ಬಟ್ಟಲುಗಳಂತೆ 6 ಕೊಂಬೆಗಳಲ್ಲಿ ಒಟ್ಟು 18 ಬಟ್ಟಲುಗಳಿದ್ದವು. ಕೇಂದ್ರ ದಂಡದಲ್ಲಿ 4 ಬಾದಾಮಿ ಹೂವಿನ ಬಟ್ಟಲುಗಳಿದ್ದವು. ಒಟ್ಟಾರೆಯಾಗಿ ದೀಪಸ್ತಂಭದ ಮೇಲೆ 22 ಬಾದಾಮಿ ಹೂಗಳಿದ್ದವು. ಪ್ರತಿಯೊಂದು ಭಾಗವನ್ನು ಒಂದೇ ಬಂಗಾರದಿಂದ ತುಂಡಿನಿಂದ ಬಡಿದು ಮಾಡಲಾಗಿತ್ತು. ಪೀಠ, ದಂಡ, ಕೊಂಬೆಗಳು, ಹೂಗಳು ಎಲ್ಲವೂ ಒಂದೇ ನಿರಂತರ ಬಂಗಾರದ ತುಂಡಾಗಿತ್ತು. ಯಾವುದನ್ನು ಪ್ರತ್ಯೇಕವಾಗಿ ತಯಾರಿಸಿದ ನಂತರ ಜೋಡಿಸಿರಲಿಲ್ಲ. ಅದೆಲ್ಲವೂ ಒಂದೇ ಆಗಿತ್ತು. ಇಸ್ರಾಯೇಲಿನಲ್ಲಿ ಚಳಿಗಾಲದ ನಂತರ ಮೊದಲು ಹೂವಿಡುವ ಮರ ಬಾದಾಮಿ.
ಉಳಿದೆಲ್ಲವೂ ಬತ್ತಿ ಹೋಗಿ ತಣ್ಣಗಿರುವಾಗ ಬಾದಾಮಿ ಮರವು ಇದ್ದಕ್ಕಿದ್ದಂತೆ ಬಿಳಿ ಹೂವುಗಳಿಂದ ಅಂದವಾಗಿ ಹೊಳೆಯುತ್ತದೆ. ಇದು ಜೀವನವು ಮರಳಿ ಬರುತ್ತಿದೆ ಎಂಬುದರ ಸಂಕೇತ. ಬಾದಾಮಿ ಎಂಬ ಅರ್ಥ ಕೊಡುವ ಇಬ್ರಿಯ ಪದ ಶಕೇದ್ ಎಂದರೆ ಜಾಗರೂಕವಾಗಿರುವುದು ಅಥವಾ ತ್ವರೆ ಅಥವಾ ಅವಸರ ಪಡುವುದು. ಏಕೆಂದರೆ ಬಾದಾಮಿ ಮರವು ಉಳಿದೆಲ್ಲವುಗಳಿಗಿಂತ ಮುಂಚಿತವಾಗಿ ಹೂ ಬಿಡಲು ಅವಸರ ಪಡುತ್ತದೆ. ದೀಪಸ್ತಂಭವು ಬುಡದಿಂದ ತುದಿಯವರೆಗೂ ಈ ಹೂವುಗಳಿಂದ ಆವೃತವಾಗಿತ್ತು. ಇದು ನೂತನ ಜೀವ, ಜಾಗರೂಕತೆಯ ಮತ್ತು ತ್ವರೆಯ ಹೂವು. ದೀಪಸ್ತಂಭದ ಜೊತೆಗೆ ಅದನ್ನು ನಿರ್ವಹಿಸಲು ಕೆಲವು ಉಪಕರಣಗಳನ್ನು ಬಳಸಲಾಗುತ್ತಿತ್ತು. ಬತ್ತಿ ಕತ್ತರಿಸುವ ಕತ್ತರಿಗಳು, ಬತ್ತಿಗಳು ಅತಿ ಉದ್ದವಾದಾಗ ಅಥವಾ ಸುಟ್ಟು ಕಪ್ಪಾದಾಗ ಅವುಗಳನ್ನು ಸರಿಪಡಿಸಲು ಬಳಸುವ ಚಿನ್ನದ ಇಕ್ಕಳಾಗಿದ್ದವು. ಕತ್ತರಿಸಿದ ಬತ್ತಿಯ ತುಂಡುಗಳು ಕೆಳಗೆ ಬಿದ್ದು ಅಶುದ್ಧವಾಗದಂತೆ ತಟ್ಟೆಗಳು ಹಿಡಿಯುತ್ತಿದ್ದವು. ಎಣ್ಣೆಯ ಪಾತ್ರೆಗಳು ದೀಪ ಉರಿಯಲು ಬೇಕಾದ ಶುದ್ಧ ಆಲಿವ್ ಎಣ್ಣೆಯನ್ನು ಹೊಂದಿರುತ್ತಿದ್ದವು. ಈ ಎಲ್ಲ ಉಪಕರಣಗಳು ಸಹ ಶುದ್ಧ ಬಂಗಾರದಿಂದಲೇ ಮಾಡಲಾಗಿತ್ತು. ದೀಪಸ್ತಂಭವು ಪವಿತ್ರ ಸ್ಥಳದ ದಕ್ಷಿಣ ಭಾಗದಲ್ಲಿ ನಿಂತಿತ್ತು. ಅದರ ನೇರ ಎದುರು ಅಂದರೆ ಉತ್ತರ ಭಾಗದಲ್ಲಿ ಸಮ್ಮುಖದ ರೊಟ್ಟಿಗಳ ಮೇಜು ಇತ್ತು. ಯಾಜಕರು ಪ್ರವೇಶಿಸುವಾಗ ಬಲಗಡೆ ರೊಟ್ಟಿ ಮತ್ತು ಎಡಗಡೆ ಬೆಳಕು ಇರುತ್ತಿತ್ತು. ಇವುಗಳ ನಡುವೆ ಗರ್ಭಾಲಯದ ತೆರೆಯ ಹತ್ತಿರ ಧೂಪದ ಚಿನ್ನದ ಪೀಠವಿತ್ತು. ದೀಪಸ್ತಂಭವು ಕೋಣೆಯಲ್ಲಿರುವ ಪ್ರತಿಯೊಂದು ಬೆಳಕನ್ನು ನೀಡುತ್ತಿತ್ತು. ದೀಪಸ್ತಂಭವಿಲ್ಲದೆ ರೊಟ್ಟಿಯನ್ನು ನೋಡಲು ಸಾಧ್ಯವಿರಲಿಲ್ಲ. ಅದಿಲ್ಲದೆ ಚಿನ್ನದ ಪೀಠದ ಹತ್ತಿರ ಹೋಗಲು ಸಾಧ್ಯವಿರಲಿಲ್ಲ. ಯಾಜಕರು ಸೇವೆ ಸಲ್ಲಿಸಲು ಸಾಧ್ಯವಿರಲ್ಲ. ಆ ಬೆಳಕು ಪವಿತ್ರ ಸ್ಥಳದಲ್ಲಿ ಉಳಿದೆಲ್ಲವುಗಳನ್ನು ಗೋಚರಿಸುವಂತೆ ಮತ್ತು ಕೆಲಸ ಮಾಡುವಂತೆ ಮಾಡುತ್ತಿತ್ತು. ದೀಪಸ್ತಂಭ ಎಲ್ಲಿ ಇರುವುದಿಲ್ಲವೋ ಅಲ್ಲಿ ಬೇರೆ ಯಾವುದೂ ಕೆಲಸ ಮಾಡಲಾರದು. ಪಾಳೆಯವು ಪ್ರಯಾಣಕ್ಕೆ ಸಿದ್ಧವಾದಾಗ ಆರೋನನ ಮತ್ತು ಅವನ ಪುತ್ರರು ದೀಪಸ್ತಂಭವನ್ನು ಸಿದ್ಧಪಡಿಸಲು ಪವಿತ್ರ ಸ್ಥಳಕ್ಕೆ ಬರುತ್ತಿದ್ದರು. ದೀಪಸ್ತಂಭವನ್ನು ಮುಚ್ಚುವ ವಿಧಾನವು ಮಂಜೂಷ ಮತ್ತು ಮೇಜನ್ನು ಮುಚ್ಚುವ ವಿಧಾನಕ್ಕಿಂತ ಭಿನ್ನವಾಗಿತ್ತು. ಅವುಗಳಿಗೆ ವಿವಿಧ ಬಣ್ಣಗಳ ಮತ್ತು ಮಹತ್ವಗಳ ಹಲವಾರು ಪದರುಗಳಿದ್ದವು. ಆದರೆ ದೀಪಸ್ತಂಭವನ್ನು ಬಹಳ ಸರಿಯಾಗಿ ಮುಚ್ಚಲಾಗುತ್ತಿತ್ತು. ಮೊದಲು ಯಾಜಕರು ಒಂದು ನೀಲಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಇಡೀ ದೀಪಸ್ತಂಭದ ಮೇಲೆ, ಅಂದರೆ ಅದರ ಪೀಠ, ದಂಡ, 7 ಕೊಂಬೆಗಳು ಮತ್ತು ಎಲ್ಲಾ ಬಾದಾಮಿ ಹೂಗಳ ಮೇಲೆ ಹರಡುತ್ತಿದ್ದವು. ನೀಲಿ ವಸ್ತ್ರವು ಎಲ್ಲವನ್ನೂ ಮುಚ್ಚುತ್ತಿತ್ತು. ನಂತರ ಆ ನೀಲಿ ವಸ್ತ್ರದ ಮೇಲೆ ಯಾಜಕರು ದೀಪಸ್ತಂಭ ಮತ್ತು ಅದರ ಎಲ್ಲ ಉಪಕರಣಗಳನ್ನು ಸೇರಿಸಿ ಉತ್ತಮವಾದ ಚರ್ಮದ ಅಥವಾ ಕಡಲಸು ಹೊಂದಿಕೆಯಿಂದ ಸುತ್ತುತ್ತಿದ್ದರು. ಇದು ಮಂಜೂಷ ಮತ್ತು ಚಿನ್ನದ ಪೀಠವನ್ನು ಸಾಗಿಸುವಾಗ ರಕ್ಷಿಸಲು ಬಳಸುತ್ತಿದ್ದ ಅದೇ ಗಟ್ಟಿಯಾದ, ಬಾಳಿಕೆ ಬರುವ ಮತ್ತು ನೀರು ತೂರದ ಹೊದಿಕೆಯಾಗಿತ್ತು. ಇದು ಮರುಭೂಮಿಯ ಧೂಳು, ಶಾಖ ಮತ್ತು ಮಳೆಯಿಂದ ರಕ್ಷಿಸುತ್ತಿತ್ತು. ಚರ್ಮದ ಅಡಿಯಲ್ಲಿ ನೀಲಿ ವಸ್ತ್ರವಿತ್ತು. ನೀಲಿ ವಸ್ತ್ರದ ಅಡಿಯಲ್ಲಿ ಬಂಗಾರವಿತ್ತು. ಕೇಹಾತ್ಯರು ಅದನ್ನು ಹೊತ್ತುಕೊಳ್ಳಲು ಬಂದಾಗ ಅವರಿಗೆ ಹೊರಗಿನಿಂದ ಕಾಣುತ್ತಿದ್ದು ಕೇವಲ ಕಪ್ಪಾದ ಸಾಧಾರಣ ಚರ್ಮದ ಹೊದಿಕೆ ಮಾತ್ರ. ಒಳಗಿದ್ದ ಚಿನ್ನ ಮತ್ತು ನೀಲಿ ವಸ್ತ್ರ ಸಂಪೂರ್ಣವಾಗಿ ಮರೆಯಾಗಿದ್ದವು. ನಂತರ ದೀಪಸ್ತಂಭ ಮತ್ತು ಅದರ ಎಲ್ಲ ಉಪಕರಣಗಳು ಒಂದು ಹೊರುವ ಚೌಕಟ್ಟಿನ ಮೇಲೆ ಇರಿಸಲಾಗುತ್ತಿತ್ತು. ಇದು ಮರದ ಚೌಕಟ್ಟಾಗಿದ್ದು ಕೇಹಾತ್ಯರು ತಮ್ಮ ಹೆಗಲ ಮೇಲೆ ಎತ್ತಿಕೊಳ್ಳಲು ಅನುಕೂಲವಾಗುವಂತೆ ದಾಂಡುಗಳನ್ನು, ಅಂದರೆ 4 ಕೋಲುಗಳನ್ನು ಹಾಕಲಾಗಿತ್ತು. ಮಂಜೂಷ ಮತ್ತು ಮೇಜಿನಂತೆ ದೀಪಸ್ತಂಭಕ್ಕೆ ತನ್ನದೇ ಆದ ಹೊರುವ ಉಂಗುರಗಳಿದ್ದವು. ಅದನ್ನು ಒಂದು ಕಟ್ಟುನಿಟ್ಟಾದ ಕತ್ತೆಯಂತೆ ಚೌಕಟ್ಟಿನ ಮೇಲೆ ಇರಿಸಲಾಗಿತ್ತು. ನಂತರ ಕೇಹಾತ್ಯರು ಆ ಚೌಕಟ್ಟನ್ನು ತಮ್ಮ ಹೆಗಲ ಮೇಲೆ ಎತ್ತಿಕೊಳ್ಳುತ್ತಿದ್ದರು. ದೇವದರ್ಶನ ಗುಡಾರದಲ್ಲಿದ್ದ ಅತ್ಯಂತ ದುಬಾರಿ ವಸ್ತು 34 ಕಿಲೋಗ್ರಾಂ ಬಡಿದು ಮಾಡಿದ ಚಿನ್ನ, ಪೀಠದಿಂದ ತುದಿಯವರೆಗೂ ಕೆತ್ತಲಾದ ಬಾದಾಮಿ ಹೂಗಳು, ಇವೆಲ್ಲವುಗಳು ಮರುಭೂಮಿಯಲ್ಲಿ ಸಾಧಾರಣ ಚರ್ಮದ ಹೊದಿಕೆಯಲ್ಲಿ ಸುತ್ತಿ ಸಾಗಿಸಲಾಗುತ್ತಿತ್ತು. ಹೊರಗಿನಿಂದ ನೋಡುವವರಿಗೆ ಅದು ಕೇವಲ ಮರದ ಚೌಕಟ್ಟಿನ ಮೇಲಿರುವ ಒಂದು ಒರಟಾದ ಕಂತೆಯಂತೆ ಕಾಣುತ್ತಿತ್ತು. ಇದರಲ್ಲಿ ನಮಗೆ ಆಳವಾದ ಪಾಠವಿದೆ.
ಇಡೀ ಗೂಡಾರದಲ್ಲಿ ಅತ್ಯಂತ ಸುಂದರವಾದ ಮತ್ತು ದುಬಾರಿ ವಸ್ತುವಾಗಿದ್ದ ದೀಪಸ್ತಂಭವು ಪ್ರಯಾಣದ ಸಮಯದಲ್ಲಿ ಅತ್ಯಂತ ಸಂಪೂರ್ಣವಾಗಿ ಮರೆಯಾಗುತ್ತಿತ್ತು. ಅದನ್ನು ಹೊತ್ತು ಸಾಗಿಸುತ್ತಿದ್ದ ಕೇಹಾತ್ಯರು ಪಕ್ಕದಲ್ಲಿ ನಡೆದು ಹೋಗುವ ಯಾರಿಗೂ ಆ ಚರ್ಮದ ಹೊದಿಕೆಯ ಒಳಗೆ ಏನಿದೆ ಎಂಬುದು ತಿಳಿಯುತ್ತಿರಲಿಲ್ಲ. ಪವಿತ್ರ ಸ್ಥಳದಲ್ಲಿ ಪ್ರತಿಯೊಂದು ಬೆಳಗುತ್ತಿದ್ದ ಬೆಳಕು ಮರುಭೂಮಿಯಲ್ಲಿ ಸಾಗುತ್ತಿರುವಾಗ ಹೊರಗಿನ ಪ್ರಪಂಚಕ್ಕೆ ಸಂಪೂರ್ಣವಾಗಿ ಅದೃಶ್ಯವಾಗಿತ್ತು. ಇವೆಲ್ಲವುಗಳ ಅರ್ಥವೇನು? ದೀಪಸ್ತಂಭವು ಯಾವುದನ್ನು ಸೂಚಿಸುತ್ತದೆ ಮತ್ತು ಇಂದು ಸಭೆಯು ಇದನ್ನು ತನ್ನ ಹೆಗಲ ಮೇಲೆ ಹೊತ್ತು ಸಾಗಿಸುವುದು ಎಂದರೆ ಏನು ಎಂಬುದನ್ನು ನಾವು ನಾಳೆ ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ಯೆಹೋವನೇ, ನೀನೇ ನನ್ನ ಬೆಳಕು, ರಕ್ಷಕನೂ ಆಗಿದ್ದಿ. ನಾನು ಯಾರಿಗೆ ಹೆದರಲಿ? ಕೀರ್ತನೆ 27ನೇ ಅಧ್ಯಾಯ 1ನೇ ವಾಕ್ಯ. ನೀನು ನಿನ್ನ ಜನರನ್ನು ಕತ್ತಲೆಯಲ್ಲಿ ಬಿಡಲಿಲ್ಲ. ನಿನ್ನ ಸನ್ನಿಧಿಯಲ್ಲಿ ಯಾವುದು ಕಾಣದೆ ಹೋಗಬಾರದು ಮತ್ತು ನಿನ್ನ ಸೇವೆ ಮಾಡುವಾಗ ಯಾವುದು ಯಾಜಕನ ಕತ್ತಲೆಯಲ್ಲಿ ಎಡವಬಾರದು ಎಂದು ಪವಿತ್ರ ಸ್ಥಳದ ಮಧ್ಯದಲ್ಲಿ ದೀಪಸ್ತಂಭವನ್ನು ಇರಿಸಿದ್ದಿ. ದೀಪಸ್ತಂಭವು ಬೆಳಿಗ್ಗೆ ಮತ್ತು ಸಂಜೆ ಜಾಗರೂಕತೆಯಿಂದ ನಿರ್ವಹಿಸಲ್ಪಡುತ್ತಾ ಎಂದಿಗೂ ಹಾರಿ ಹೋಗದಂತೆ ಉರಿಯುತ್ತಿತ್ತು. ನೀನು ಬೆಳಕನ್ನು ನೀಡುವ ದೇವರೆಂದು ನಾವು ನಿಮಗೆ ವಂದಿಸುತ್ತೇವೆ. ಕೇವಲ ಸಂದರ್ಭಾನುಸಾರವಲ್ಲ ಅಥವಾ ಸುಲಭವಾದ ಕಾಲದಲ್ಲಿ ಮಾತ್ರವಲ್ಲ, ನಿರಂತರವಾಗಿ ಬೆಳಕನ್ನು ನೀಡುತ್ತಿ. ನಾವು ಆ ದೀಪಸ್ತಂಭವನ್ನು ಅಭ್ಯಾಸಿಸುವಾಗ ಅದು ನಮಗೆ ನಿಜವಾಗಿಯೂ ಏನನ್ನು ತೋರಿಸುತ್ತಿದೆ ಎಂಬುದನ್ನು ನೋಡಲು ನಮ್ಮ ಕಣ್ಣುಗಳನ್ನು ತೆರೆ. ಮತ್ತು ಈ ಯುಗದ ಮರುಭೂಮಿಯಲ್ಲಿ ನಾವು ಅದನ್ನು ನಮ್ಮ ಹೆಗಲ ಮೇಲೆ ಹೊತ್ತು ಸಾಗಿಸುವಾಗ, ಯಾಜಕರು ಅದನ್ನು ಸಿದ್ಧಪಡಿಸುವಾಗ ಬಳಸಿದ ಅದೇ ಜಾಗರೂಕತೆಯಿಂದ ನಾವು ಅದನ್ನು ಹೊರುವಂತೆ ಮಾಡು. ಭಕ್ತಿಯಿಂದ ಸರಿಯಾಗಿ ಮತ್ತು ಆ ಹೊದಿಕೆಯು ಒಳಗೆ ಏನಿದೆ ಎಂಬ ಆಳವಾದ ಅರಿವಿನೊಂದಿಗೆ ಅದನ್ನು ಸಾಗಿಸಲು ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.